ವಾಸವಿ ವರಪುತ್ರ ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ರಾಜ್ಯಾಧ್ಯಕ್ಷರು ಹಾಗೂ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಟಿ.ಎ. ಶರವಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ಪದಾಧಿಕಾರಿಗಳು ಹಾಗೂ ಆರ್ಯ ವೈಶ್ಯ ಬಂಧುಗಳು. ಉದ್ಯೋಗದ ನಂತರದ ಬದುಕು ಮತ್ತು ನಿವೃತ್ತಿಯ ಆರ್ಥಿಕ ಭದ್ರತೆ ಪ್ರತಿಯೊಬ್ಬರಿಗೂ ಅತ್ಯಗತ್ಯ. ಅದರಲ್ಲೂ ಹಿರಿಯ ನಾಗರಿಕರಿಗೆ ನಿಯಮಿತ ಹಾಗೂ ಸ್ಥಿರ ಆದಾಯವನ್ನ ಖಾತರಿಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಒಂದು ಅತ್ಯುತ್ತಮ ಆರ್ಥಿಕ ಆಸರೆಯಾಗಿದೆ. ಪ್ರಸ್ತುತ ಅಂಚೆ ಕಚೇರಿ ಹಾಗೂ ಬ್ಯಾಂಕ್ಗಳಲ್ಲಿ ಲಭ್ಯವಿರುವ ಈ ಸಣ್ಣ ಉಳಿತಾಯ ಯೋಜನೆಯು ವಾರ್ಷಿಕ ಶೇಕಡಾ 8.2% ಅತ್ಯಧಿಕ ಬಡ್ಡಿ ದರವನ್ನು ನೀಡುತ್ತದೆ. 60 ವರ್ಷ ಮೇಲ್ಪಟ್ಟ ಭಾರತೀಯ ನಾಗರಿಕರು ಈ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಲು ಅರ್ಹರಾಗಿದ್ದಾರೆ. ಕನಿಷ್ಠ ₹1,000 ಹೂಡಿಕೆ ಆರಂಭಿಸಬಹುದಾಗಿದ್ದು, ಗರಿಷ್ಠ 30 ಲಕ್ಷ ರೂಪಾಯಿವರೆಗೆ ಒಮ್ಮೆ ಮಾತ್ರ ಠೇವಣಿ ಇಡಲು ಅವಕಾಶ ಕಲ್ಪಿಸಲಾಗಿದೆ. ಈ ಯೋಜನೆಯ ಪ್ರಮುಖ ವಿಶೇಷತೆ ಎಂದರೆ ತ್ರೈಮಾಸಿಕ ಬಡ್ಡಿ ಪಾವತಿ. ಅಂದರೆ ಹೂಡಿಕೆದಾರರಿಗೆ ಪ್ರತಿ 3 ತಿಂಗಳಿಗೊಮ್ಮೆ ನಿಯಮಿತ ಆದಾಯ ಲಭ್ಯವಾಗುತ್ತದೆ. 5 ವರ್ಷಗಳ ಮೆಚುರಿಟಿ ಅವಧಿ ಹೊಂದಿರುವ ಈ ಯೋಜನೆಯನ್ನ ಅಗತ್ಯವಿದ್ದರೆ ಮತ್ತೊಂದು 3 ವರ್ಷಗಳವರೆಗೆ ವಿಸ್ತರಿಸಿಕೊಳ್ಳುವ ಸೌಲಭ್ಯವೂ ಇದೆ. ಉದಾಹರಣೆಗೆ, ಈ ಯೋಜನೆಯ ಮೂಲಕ ಪ್ರತಿ 3 ತಿಂಗಳಿಗೊಮ್ಮೆ 25,000 ರೂಪಾಯಿಗಳ ಬಡ್ಡಿಯನ್ನು ಪಡೆಯಲು ಬಯಸುವ ಹೂಡಿಕೆದಾರರು ಶೇಕಡಾ 8.2% ಬಡ್ಡಿ ದರದ ಲೆಕ್ಕಾಚಾರದಂತೆ ಅಂದಾಜು 12,19,513 ರೂಪಾಯಿಯನ್ನ ಹೂಡಿಕೆ ಮಾಡಬೇಕಾಗುತ್ತದೆ. ಒಂದು ವೇಳೆ ಗರಿಷ್ಠ ಮಿತಿಯಾದ 30 ಲಕ್ಷ ರೂಪಾಯಿಗಳನ್ನು ಒಮ್ಮೆಲೆ ಠೇವಣಿ ಇರಿಸಿದರೆ ಪ್ರತಿ ತ್ರೈಮಾಸಿಕಕ್ಕೆ ಸುಮಾರು 61,499 ರೂಪಾಯಿಗಳವರೆಗೆ ಬಡ್ಡಿ ಗಳಿಸಬಹುದಾಗಿದೆ. ಜೊತೆಗೆ ಹಳೆಯ ಆದಾಯ ತೆರಿಗೆ ಪದ್ಧತಿಯಡಿ ಆರ್ಥಿಕ ವರ್ಷದಲ್ಲಿ 1.5 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿಯ ಲಾಭವನ್ನು ಪಡೆದುಕೊಳ್ಳಬಹುದು. ಯಾವುದೇ ಮಾರುಕಟ್ಟೆ ಅಪಾಯವಿಲ್ಲದೆ ಹಿರಿಯ ನಾಗರಿಕರಿಗೆ ನಿವೃತ್ತಿ ಜೀವನದಲ್ಲಿ ಭದ್ರತೆ ಒದಗಿಸಲು ಇದೊಂದು ಪ್ರಮುಖ ಆರ್ಥಿಕ ಅವಕಾಶವಾಗಿದೆ ಅಂತ ಹೇಳಬಹುದು. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಭಾರತೀಯ ಅಂಚೆ ಇಲಾಖೆ ಅಥವಾ ರಾಷ್ಟ್ರೀಯ ಉಳಿತಾಯ ಸಂಸ್ಥೆ ಅಧಿಕೃತ ಜಾಲತಾಣಗಳನ್ನು ಭೇಟಿ ಮಾಡಿ ಇದರ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ.